Hello everyone, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್ ಆ್ಯಂಡ್ ಪವಿತ್ರ ಟೈಲರಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಯುನಿಕ್ ಆಗಿರೋಂತಹ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ನೋಡೋಣ. ನಾನು ಈ ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ತಾ ಇರೋವಂತಹ ನೀಡಲ್ ನಂಬರು 10.0.75. ಇದಕ್ಕೆ ನಾನು 7 ಎಳೆ ದಾರ ತಗೊಂಡಿದ್ದೀನಿ. ದಾರನ ಆಲ್ರೆಡಿ ಗಂಟು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಸ್ಯಾರಿಗೆ ಲಾಕ್ ಮಾಡಿದ ಮೇಲೆ ಫಸ್ಟ್ ನಾವು 5 ಚೈನ್ನ ಹಾಕೋಬೇಕಾಗುತ್ತೆ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 5 ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಆ ದಾರನ ಮೇಲೆ ತಗೊಂಡು ಒಂದು ಬೀಡ್ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಥರದ ಬೀಡ್ ಬೇಕಾದರೂ ಹಾಕೋಬೋದು. ಇದು ಕಸ್ಟಮರೇ ಚಾಯ್ಸ್ ಮಾಡಿರೋವಂಥ ಬೀಡು, ಅದನ್ನೇ ಹಾಕ್ತಾಯಿದ್ದೀನಿ. ಫಸ್ಟ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟ್ರೈಟಾಗಿ ಅದನ್ನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲೂ ಟೈಟ್ ಮಾಡೋದಕ್ಕೆ ಹೋಗಬೇಡಿ. ಬೀಡ್ ಲಾಕ್ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಟೈಟ್ ಆಗಿದ್ದರೆ ಬಿಚ್ಚಿಬಿಟ್ಟು ಮತ್ತೆ ಸರಿಯಾಗಿ ಹಾಕೋಬೋದು. ಮತ್ತು 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನು ನಾವು ಒಂದು ಬೀಡ ಸ್ಟಾರ್ಟಿಂಗು ಸ್ಯಾರಿಗೆ 2 ಸಲ 5 ಚೈನ್ ಹಾಕೋಬೇಕು. ಒಂದು ಸಲ ಬೀಡ್ ಆದಮೇಲೆ 3 ಸಲ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಸ್ಯಾರಿ ಎಂಡಿಂಗಲ್ಲೂ ಅಷ್ಟೇ ಲಾಸ್ಟಿಗೆ 2 ಚೈನ್ನ ಹಾಕಿ ಫಿನಿಶಿಂಗ್ ಮಾಡಬೇಕಾಗುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ. ಒಂದು ಬೀಡ್ ಆದಮೇಲೆ 3 ಚೈನ್ಗಳು ಅಂದರೆ 5 ಚೈನ್ನ 3 ಸಲ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟ್ರೈಟಾಗಿ ಸ್ಯಾರಿಗೆ ಬೀಡನ್ನ ಲಾಕ್ ಮಾಡೋಣ. ಇದೇ ಥರ ಪೂರ್ತಿ ಸ್ಯಾರಿ ನೀವು 5 ಚೈನ್ನ 3 ಸಲ ಲಾಕ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಂಡು ಪೂರ್ತಿ ಸ್ಯಾರಿನ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಫುಲ್ ಸ್ಯಾರಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ 2ನೇ ಲೈನ್ಗೆ ನಾನು ಫಸ್ಟು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅದೇ ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಆಲ್ರೆಡಿ 5 ಚೈನ್ನ ಲಾಕ್ ಇತ್ತಲ್ಲ ಅದರ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಬೀಡ್ ಹಿಂದೆ ದಾರ ಇರುತ್ತಲ್ಲ ಆ ದಾರದ ಒಳಗಡೆಯಿಂದ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಸ ಮಾಡ್ಕೋಬೇಕಾಗುತ್ತೆ. 2 2 ಆ ಥರ ಡಬಲ್ ಕ್ರೋಸನ ವರ್ಕ್ ಮಾಡ್ಕೊಳ್ಳಿ.
ಅದಾದಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ನಾವು ಡಬಲ್ ಕ್ರೋಸ ವರ್ಕ್ ಮಾಡಿದ್ವಲ್ಲ ಅದ್ರ ಗ್ಯಾಪ್ ಒಳಗಡೆ 1 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೂಜಿ ಮೇಲೆ ದಾರ, ಬೀಡ್ ಹಿಂದೆ ದಾರದ ಒಳಗಡೆಯಿಂದ ಒಂದು ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು, ಅದಾದಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಡಬಲ್ ಕ್ರೋಸ ಮಾಡಿದ್ದು ಗ್ಯಾಪ್ ಇತ್ತಲ್ಲ ಅದರೊಳಗಡೆಯಿಂದ ಒಂದು ಸಲ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ಸಲ ನೋಡಿ, ಸೂಜಿ ಮೇಲೆ ದಾರ, ಬೀಡ್ ಹಿಂದೆಯಿಂದ ಒಂದು ಸಲ ದಾರ, ಎರಡರಲ್ಲೊಂದು ಎರಡರಲ್ಲೊಂದು, 3 ಚೈನ್ ಹಾಕಿ ಡಬಲ್ ಕ್ರೋಸ ಗ್ಯಾಪ್ ಒಳಗಡೆ ಚೈನ್ನ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಆ ಬೀಡ್ ಹಿಂದೆ ನಮಗೆ ಎಷ್ಟು ಬೇಕಾಗುತ್ತೆ, ಆರ್ಚ್ ಶೇಪ್ ಬರೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ವರ್ಕ್ ಮಾಡ್ಕೊಳ್ತಾ ಹೋಗಿ. ನಾನು ಈ ಆರ್ಚ್ ಕಂಪ್ಲೀಟ್ ಆಗೋದಕ್ಕೆ 12 ಡಬಲ್ ಕ್ರೋಸನ ವರ್ಕ್ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಸಗೆ ಕರೆಕ್ಟಾಗಿ ಆರ್ಚ್ ಶೇಪ್ ಬಂದಿದೆ. ನೀವು ಬೀಡ್ ಯಾವ ಸೈಜ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೋಡಿಕೊಂಡು ಆರ್ಚ್ ಶೇಪು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಡಬಲ್ ಕ್ರಾಸ ವರ್ಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಮ್ಮ ಆರ್ಚು ಆ 5 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಆಗಬೇಕು. ಅಷ್ಟು ಆರ್ಚ್ ಶೇಪ್ ಬಂದ ಮೇಲೆ ಆ 5 ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 5 ಚೈನ್ ಹಾಕ್ಕೊಂಡು ಇನ್ನೊಂದು 5 ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ. ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಕಮ್ಮಿ ಇಲ್ಲ ಜಾಸ್ತಿ ಬಂದ್ರೂ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಡಬಲ್ ಕ್ರಾಸ್ ವರ್ಕ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸಲ ದಾರ, ಬೀಡ್ ಹಿಂದೆ ದಾರದೊಳಗಡೆಯಿಂದ ಒಂದು ಸಲ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಸ ಮಾಡಿದ್ವಲ್ಲ ಅದ್ರ ಗ್ಯಾಪ್ ಒಳಗಡೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಫುಲ್ಲು ಎಲ್ಲ ಬೀಡ್ಗೂ ಆರ್ಚ್ ಕಂಪ್ಲೀಟ್ ಆಗೋ ಥರ ಡಬಲ್ ಕ್ರಾಸ ವರ್ಕ್ನ ಮಾಡ್ಕೊಳ್ಳೋಣ. ವಿಡಿಯೋ ಅರ್ಥ ಆಗಿಲ್ಲ ಅಂತ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇವಾಗ ಡಬಲ್ ಕ್ರೋಸ ವರ್ಕ್ ಆದಮೇಲೆ ಈ ಥರ ಬರುತ್ತೆ ನೋಡಿ. ಆರ್ಚೆಲ್ಲ ಒಂದೇ ಲೆವೆಲ್ಲಾಗಿರಬೇಕು, ಅಂದರೆ ನೀವು ಡಬಲ್ ಕ್ರೋಸ್ನ ವರ್ಕ್ನ ಎಷ್ಟು ನೀಟಾಗಿ ಮಾಡ್ಕೊತೀರಾ ಅಷ್ಟು ನೀಟಾಗಿ ಬರುತ್ತೆ. ಇವಾಗ ಇದ್ರ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನಾನೀ ಕುಚ್ಚು ಕಟ್ಟೋಕ್ಕೆ 100 ಎಳೆ ದಾರನ ತೊಗೊಂಡಿದ್ದೀನಿ. 100 ಎಳೆ ದಾರ ತೊಗೊಂಡು ಸಿಂಪಲ್ಲಾಗಿ ಕುಚ್ಚನ್ನ ಕಟ್ಟಿದ್ದೀನಿ. ಫಿನಿಶಿಂಗ್ ಆದಮೇಲೆ ನೋಡಿ ಅದರದ್ದು ಲುಕ್ಕು ಈ ಥರ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.